ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಜ್ಯೋತಿಷ್ಯ ಅತಿ ಸುಲಭ ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡೋಕ್ಕೆ ನಾನು ಬಂದಿದ್ದೀನಿ. ಜಾತಕ ತಗೊಳ್ಳಿ, ನಿಮ್ಮ ಜಾತಕ, ನಿಮಗೆ ಗೊತ್ತಿರುವಂಥವರ ಜಾತಕ ಇತ್ಯಾದಿಗಳನ್ನು ತಗೊಂಡು ಕೂತ್ಕೊಳ್ಳಿ. ನಾನಿವತ್ತೊಂದು 2 ಸೂತ್ರವನ್ನು ನಿಮಗೆ ಕೊಡ್ತೀನಿ. ಆದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಷಯದ ಬಗ್ಗೆ ಇರ್ತದೆ. ಏನು ಅಷ್ಟೊಂದು ಪ್ರಾಮುಖ್ಯತೆ ಇದರಲ್ಲಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯರು ಕೇಳುವಂಥದ್ದು ಒಂದೇ ಪ್ರಶ್ನೆ: ನಾನು ಸೆಟ್ಲ್ ಆಗ್ತೀನಾ ಅಲ್ವಾ? ಯಾರೇ ಬರಲಿ, ಯಾವುದೇ ಜ್ಯೋತಿಷಿಗಳ ಹತ್ರ ಬರಲಿ ಅಥವಾ ನೀವಾಗಿರಬಹುದು, ನಿಮ್ಮ ಮನೆಯಲ್ಲಿ ನೀವು ಇವಾಗ ಕೂತಿರ್ಬೋದು, ನೀವು ಕೇಳುವಂಥ ಒಂದೇ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾನು ಸೆಟ್ಲ್ ಆಗ್ತೀನಾ ಅಲ್ವಾ? ನೀವು ಸೆಟ್ಲ್ ಆಗ್ತೀರಾ ಇಲ್ವಾ ಅಂತ ನೋಡೋದಕ್ಕೆ ಸಿಂಪಲ್ ಆಗಿ, ತುಂಬ ಸರಳವಾಗಿ ಜ್ಯೋತಿಷ್ಯದ 2 ಸೂತ್ರ ಹೇಳ್ತೀನಿ. ಬರ್ಕೊಳ್ತೀರಾ? ಸರಿ, ಬರ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಸೂರ್ಯನಿಂದ ಗುರುವು ಅಥವಾ ಗುರುವಿನಿಂದ ಸೂರ್ಯನು, ನೀವು ಯಾವ ಥರ ಬೇಕಾದ್ರೂ ತಗೊಳ್ಳಿ, 6 ಮತ್ತು 8ರಲ್ಲಿದ್ದರೆ, ಸೂರ್ಯ ಮತ್ತು ಗುರು, ಸೂರ್ಯನಿಂದ ಗುರು 6ನೇ ಮನೆಯಲ್ಲಿದ್ದಾನೆ ಅಂತ ನೋಡಿ, ಅಥವಾ ಸೂರ್ಯನಿಂದ ಗುರು ಬಂದ್ಬಿಟ್ಟು 8ನೇ ಮನೆಯಲ್ಲಿದ್ದಾನ ಅಂತ ನೋಡಿ. ಅದೇ ರೀತಿ ಗುರುವಿನಿಂದ ನೀವು ತಗೊಂಡ್ರೂ ಕೂಡ ಸೂರ್ಯ 6ನೇ ಮನೆ ಅಥವಾ 8ನೇ ಮನೆಯೇ ಬರ್ತಾರೆ. ಅರ್ಥ ಆಯ್ತಲ್ವಾ? ಸೊ ಈ 6, 8 ಈ ಏನಾದರೂ ಕಾಂಬಿನೇಷನ್ ನಿಮ್ಮ ಜಾತಕದಲ್ಲಿ ಇದೆಯಾ ಅಂತ ನೋಡಿ. ಇವಾಗ ಲಗ್ನದಿಂದ ಸೂರ್ಯ ಮತ್ತು ಗುರು 6, 8ರಲ್ಲಿದ್ದಾರೆ ಅಂದರೆ ಹಾಗೆ ಬರಲ್ಲ. ನೀವು ಸೂರ್ಯನ ತಗೊಳ್ಳಿ, ಗುರುವನ್ನ ತಗೊಳ್ಳಿ, ಈ 2 ಗ್ರಹಗಳ ಮಧ್ಯದಲ್ಲಿ ಎಷ್ಟು ಮನೆಗಳಿದೆ ಅನ್ನೋದನ್ನು ಲೆಕ್ಕ ಹಾಕ್ಕೊಳ್ಳಿ. 6 ಮತ್ತು 8, ಸೂರ್ಯನಿಂದ 6ರಲ್ಲಿ ಗುರು, ಸೂರ್ಯನಿಂದ 6ರಲ್ಲಿ 8ರಲ್ಲಿ ಗುರು ಇದ್ದರೆ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ ಅಂತ ತಿಳ್ಕೊಂಬಿಡಿ. ಬೇರೆ ಗ್ರಹಗಳು ಅದರ ಅವಶ್ಯಕತೆ ನಿಮಗಿಲ್ಲ. ಬೇರೆ ಯಾವುದೋ ತಿಥಿ, ಯೋಗ, ಕರ್ಣ ಇತ್ಯಾದಿಗಳು ಅದನ್ನೆಲ್ಲ ಏನು ನೋಡುವಂಥ ಅವಶ್ಯಕತೆ ಇಲ್ಲ. ನೀವು ಸೆಟ್ಲ್ ಆಗೇ ಆಗ್ತೀರಾ. ಸೆಟ್ಲ್ ಆದವರಿದ್ದರೆ, ಈ ರೀತಿ ಕಾಂಬಿನೇಷನ್ ಇದೆ ಗುರು, ನಾವು ಸೆಟ್ಲ್ ಆಗಿದ್ದೀವಿ ಅನ್ನೋರು ಯಾರಾದರೂ ಇದ್ದರೆ ಖುಷಿ ಪಡ್ತೀರಾ. ಸೆಟ್ಲ್ ಆಗದಿದ್ದವರು ಇದೇ ಕಾಂಬಿನೇಷನ್ ಇದೆ ಅಂದರೆ ಏನು ಮಾಡ್ತೀರಾ ಹೇಳಿ? ಖಂಡಿತ ಸೆಟ್ಲ್ ಆಗ್ತೀರಾ ಅನ್ನೋಂಥ ಒಂದು ನಂಬಿಕೆ ಬರುತ್ತೆ. ಆದರೆ ಯಾವ ರೀತಿ ಸೆಟ್ಲ್ ಆಗ್ತೀವಿ, ಇದೊಂದು ಯೋಚನೆ ಇದೆ ಅಲ್ವಾ? ರೈಟ್. ಸೊ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ನೀವು ಒಂದೇ ಸಲ ಬಹಳ ಫಾಸ್ಟಾಗಿ ಜೀವನದಲ್ಲಿ ಸೆಟ್ಲ್ ಆಗ್ತೀರಾ. ನಮ್ಮ ಜೊತೆಗಿದ್ದಂಥವರು ತುಂಬ ಮುಂದೆ ಹೋಗ್ಬಿಟ್ರು, ಮನೆ ಕಟ್ಟಿದ್ರು, ಮದುವೆ ಆಯಿತು, ಇತ್ಯಾದಿ ಸೊ ಆ್ಯಂಡ್ ಸೊ. ಅವ್ರು ನೋಡು ಹಿಂಗೆ ಹೋಗ್ಬಿಟ್ರು, ಇವ್ರು ನೋಡು ಹಿಂಗೆ ಹೋಗ್ಬಿಟ್ರು, ನೀನು ಇದ್ದಲ್ಲೇ ಇದೆಯಾ ಅನ್ನುವಂಥ ಜಾತಕ ಇದು. ಗುರುವಿನಿಂದ ಸೂರ್ಯ 6 ಅಥವಾ 8ರಲ್ಲಿರುವಂಥದ್ದು, ಸೂರ್ಯನಿಂದ ಗುರುವ 6, 8, 12ರಲ್ಲಿದ್ದರೆ ಈ ರೀತಿಯಾದಂಥ ಒಂದು ಕಾಂಬಿನೇಷನ್ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಈ 12ನ್ನು ಬಿಟ್ಟು 6, 8ನ್ನು ಮಾತ್ರ ಬಹಳ ಮುಖ್ಯವಾಗಿ ತಗೊಳ್ಳಿ. ಇವ್ರು ಏನಾಗ್ತಾರೆ ಅಂದರೆ ಸಡನ್ನಾಗಿ ಇಂಪ್ರೂವ್ ಆಗಿಬಿಡ್ತಾರೆ ಲೈಫಲ್ಲಿ. ಈ ಅಪ್ಪ ಏನಪ್ಪ ಇಷ್ಟು ಬೇಗ ಇಂಪ್ರೂವ್ ಆಗ್ಬಿಟ್ಟ, ಇಷ್ಟು ಸ್ಪೀಡಾಗಿ ಇಂಪ್ರೂವ್ ಆಗ್ಬಿಟ್ಟ ಅನ್ನೋದು ಕೂಡ ಬರುತ್ತೆ. ಅದೇ ರೀತಿ ಇದೇ ಸೂತ್ರವನ್ನು ಗುರುವಿನಿಂದ ಸೂರ್ಯನು 2ನೇ ಭಾವದಲ್ಲಿದ್ದರೂ ಕೂಡ ನೀವು ನೋಡ್ಬೋದು. ಸೇಮ್ ಅಪ್ಲಿಕೇಬಲ್ ಆಗುತ್ತೆ. ಈ ವ್ಯಕ್ತಿಗಳು ಸಡನ್ನಾಗಿ ಜೀವನದಲ್ಲಿ ಮುಂದೆ ಬರ್ತಾರೆ. ಈ ವ್ಯಕ್ತಿ ಗೊತ್ತಾ ಹೀಗಿದ್ದ, ನಮ್ಮ ಹತ್ರನೇ ತಿಂತಾ ಇದ್ದ, ನಮ್ಮ ಜೊತೆನೇ ಇದ್ದ, ಹೀಗೆ ಬೆಳೆದ್ಬಿಟ್ಟ ಅಂತಿರಲ್ಲ, ಸಡನ್ನಾಗಿ ಎಲ್ಲರನ್ನ ಓವರ್ಟೇಕ್ ಮಾಡಿ ಲೈಫಲ್ಲಿ ಸೆಟ್ಲ್ ಆಗುವಂಥದ್ದು ಯಾರು ಅಂತ ಹೇಳಿದ್ರೆ ನಾನು ಹೇಳಿರುವಂಥ ಕಾಂಬಿನೇಷನ್ ಯಾವುದದು? ಸೂರ್ಯನಿಂದ ಗುರು 6ನೇ ಭಾವದಲ್ಲಿರಬೇಕು, ಗುರುವಿನಿಂದ ಸೂರ್ಯನು 6ನೇ ಭಾವದಲ್ಲಿರಬೇಕು, ಸೂರ್ಯನಿಂದ ಗುರು 8ನೇ ಭಾವದಲ್ಲಿರ್ಬೋದು, ಅಥವಾ ಸೂರ್ಯನಿಂದ ಗುರು 8ನೇ ಭಾವದಲ್ಲಿದ್ದಂಗೆ ಗುರುವಿನಿಂದ ಸೂರ್ಯನು 8ನೇ ಭಾವದಲ್ಲಿರ್ಬೋದು. ಈ 2ನ್ನ ನೆನ್ಪಿಟ್ಕೊಳ್ಳಿ. ಇದೆರಡೂ ಇಲ್ಲ, 3ನೇ ಸೂತ್ರ ಏನು? ಸೂರ್ಯನಿಂದ ಗುರುವು 2ನೇ ಭಾವದಲ್ಲಿರಬೇಕು, ಸೂರ್ಯನಿಂದ ಗುರುವು 2ನೇ ಭಾವದಲ್ಲಿರಬೇಕು. ಈ ಥರ ಏನಾದರೂ ಇತ್ತು ಅಂತ ಹೇಳಿದ್ರೆ ನೀವು ಹೇಗೆ ಇರಿ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸುಮ್ಮನೆ ಕೂತಿದ್ದೀನಿ, ಹೇಗೆ ಇರಿ, ನೀವು ಲೈಫಲ್ಲಿ ಸೆಟ್ಲ್ ಆಗ್ತೀರಾ. ಈ ಸೆಟ್ಲ್ ಹೇಗಿರುತ್ತಂದರೆ 4 ಜನ ನೋಡೋ ಥರ ಇರುತ್ತೆ. ಹಿಂಗಿದ್ದ ವ್ಯಕ್ತಿ ಹಿಂಗಾಗೋಗ್ಬಿಟ್ನಾ, ನಾವು ಏನೂ ಆಗಲ್ಲ, ಇವನಿಂದ ಏನೂ ಆಗಲ್ಲ, ನೋಡಿ ಬೇರೆಯವರೆಲ್ಲ ಹಿಂಗಾಗ್ಬಿಟ್ಟವ್ರೆ ಅಂತ ಹೇಳ್ತಾ ಇದ್ವಿ. ಈತ ಅದು ಸ್ಪೀಡಾಗಿ ಹೋಗ್ತಾನಲ್ಲ, ಆ ಸ್ಪೀಡಲ್ಲಿ ಹೋಗ್ತಾನೆ. ಆ ಸ್ಪೀಡಲ್ಲಿ ನಿಮ್ಮ ಲೈಫು ಸೆಟ್ಲ್ ಆಗುತ್ತೆ. ಜ್ಯೋತಿಷ್ಯ ಬಹಳ ಸುಲಭ. ಕಲಿಬೇಕು ಅನ್ನುವಂಥ ಆಸಕ್ತರು ಯಾರಾದರೂ ಇದ್ದರೆ ನಾವು ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನ ಮಾಡ್ತಾ ಇರ್ತೀವಿ. ಜಾಯ್ನ್ ಆಗಿ ಜ್ಯೋತಿಷವನ್ನು ನಿಮ್ಮದೇ ರೀತಿಯಲ್ಲಿ ನಾವು ಹೇಳಿಕೊಟ್ಟಂಥ ವಿಚಾರಧಾರೆಯಲ್ಲಿ ತಾವುಗಳು ಕಲಿಯಬಹುದು. ಆದರೆ ಈ ಥರ ವಿಚಾರಧಾರೆಗಳು ಎಲ್ಲಿಂದ ಬರ್ತವೆ ಅಂದರೆ ಎಲ್ಲವೂ ಮಹನೀಯರಿಂದ ಬಂದಿರುವಂಥದ್ದು, ವಿದ್ಯಾವಂತರಿಂದ ಬಂದಿರುವಂಥದ್ದು. ಇದರಲ್ಲಿ ಯಾವುದೇ ಸೂತ್ರಗಳು ನಮ್ಮದಲ್ಲ. ನಾವು ಅಲ್ಲಿ ಸೂತ್ರಗಳನ್ನು ತೆಗೆದು ಅದರಲ್ಲಿರುವಂಥ ಸೂತ್ರಗಳಲ್ಲಿರುವಂಥ ಹುರುಳು ಯಾವ ರೀತಿಯಾಗಿ ಜಾತಕಕ್ಕೆ ಅದು ಹೊಂದಿಕೆ ಆಗುತ್ತೆ ಇತ್ಯಾದಿಗಳನ್ನು ನೋಡಿದ ನಂತರವೇ ನಾವು ನಿಮ್ಮ ಮುಂದೆ ಈ ಸೂತ್ರಗಳನ್ನು ಇಟ್ಟಿರ್ತೀವಿ. ಈ ಸೂತ್ರ ಎಷ್ಟು ಮಟ್ಟಿಗೆ ಸರಿ ಹೊಂದುತ್ತೆ ಅನ್ನೋದನ್ನು ದಯವಿಟ್ಟು ನೋಡಿ. ಅದ್ರ ಜೊತೆಗೆ ಈ ಕಮೆಂಟಲ್ಲಿ ಹಾಕಬೇಡಿ, ನನ್ನ ಜಾತಕದಲ್ಲಿ ಹೀಗಿದೆ, ನನ್ನ ಜಾತಕದಲ್ಲಿ ಹಾಗಿದೆ ಅಂತ ದಯವಿಟ್ಟು ಹಾಕಬೇಡಿ. ಅದನ್ನು ನಾವು ಉತ್ತರಿಸುವಷ್ಟು ಸಮಯ ನಮ್ಮ ಹತ್ರ ಇಲ್ಲ. ಜಾತಕ ವಿಮರ್ಶೆ ಮಾಡೋದಿದೆಯಾ, ಕಚೇರಿಗೆ ಕಾಲ್ ಮಾಡಿ. ಅಥವಾ ಇಲ್ಲ, ಈ ಜ್ಯೋತಿಷದ ಸೂತ್ರಗಳು ಬಹಳ ಚೆನ್ನಾಗಿದೆ, ಯಾಕೋ ನಾವು ನಿಮ್ಮ ಹತ್ರ ಕಲ್ತ್ರೆ ನಾವು ಜ್ಯೋತಿಷಿಗಳಾಗ್ಬೋದು ಅಂತ ನಿಮಗೆ ಅನಿಸ್ತಾ ಇದೆಯಾ, ಕಚೇರಿಗೆ ಕರೆ ಮಾಡಿ ನಮ್ಮ ಜ್ಯೋತಿಷದ ತರಗತಿಗೆ ತಾವು ಸೇರಬಹುದು. ಎಲ್ರಿಗೂ ಒಳ್ಳೆಯದಾಗಲಿ.